ಕರ್ನಾಟಕ ರತ್ನ, ಪದ್ಮಭೂಷಣ, ದಾದಾ ಸಾಹೇಬ್ ಪಾಳ್ಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು. ಕರ್ನಾಟಕ ರತ್ನ, ಸಾಹಸ ಸಿಂಹ, ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರಿಬ್ರು ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಸ್ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಶಕ್ತಿ. ಚಿತ್ರರಂಗಕ್ಕೆ ಯಾವುದೇ ತೊಂದರೆ ಆದ್ರೂ ಇವರಿಬ್ರು ಮುಂದೆ ನಿಂತು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋರು. 100% ಟ್ಯಾಕ್ಸ್ ಅನ್ನುವಾಗ 80s ಅಲ್ಲಿ ರಾಜನ, ವಿಷ್ಣುದಾದ ಮತ್ತು ತಂಡ ಮುಂದೆ ನಿಂತು ಅದನ್ನ ಪ್ರೊಟೆಸ್ಟ್ ಮಾಡಿ ಅವರ ಕಷ್ಟಗಳನ್ನ ಗವರ್ಮೆಂಟ್ ತಿಳಿಸಿದ್ರು. ಈ ಹೋರಾಟದಿಂದ ನಂತರ ದಿನಗಳಲ್ಲಿ 90% ಇರೋ ಟ್ಯಾಕ್ಸ್ ಕಡಿಮೆ ಆಗಿ 75, 50, 40, 30 ಅಂತ ಬಂತು. ಅದೇ ತರ ಡಬ್ಬಿಂಗ್ ವಿರೋಧ ಡಾಕ್ಟರ್ ರಾಜ್ಕುಮಾರ್ ಅವರ ಲೀಡರ್ಶಿಪ್ ಅಲ್ಲಿ ದೊಡ್ಡ ಮಟ್ಟಿಗೆ ಹೋರಾಡಿ ಡಬ್ಬಿಂಗ್ ಸಿನಿಮಾಗಳನ್ನ ನಿಲ್ಲಿಸಿದ್ರು. ಪರಭಾಷೆ ಚಿತ್ರಗಳು ಡೈರೆಕ್ಟ್ ರಿಲೀಸ್ ಆಗ್ಬಿಟ್ರೆ ನಮ್ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗಲ್ಲ ಅಂತ ಸಿನಿಮಾ ಅವರವರ ಸ್ಟೇಟ್ ಗಳಲ್ಲಿ ರಿಲೀಸ್ ಆಗಿ 5 ವಾರಗಳ ನಂತರ ಕರ್ನಾಟಕದಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ನಿರ್ಧಾರನ ತರ್ತಾರೆ. ಸಿನಿಮಾ ನೋಡೋ ಆಡಿಯನ್ಸ್ ಗೆ 50% ಟ್ಯಾಕ್ಸ್ ಫ್ರೀ ಮಾಡಿ ಪ್ರೇಕ್ಷಕರನ್ನ ಚಿತ್ರರಂಗಕ್ಕೆ ತರಿಸುವಂತ ಪ್ರಯತ್ನ ಪಡ್ತಾರೆ. ಈ 50% ಟ್ಯಾಕ್ಸ್ ಫ್ರೀ ಅನ್ನೋದು ಕರ್ನಾಟಕದಲ್ಲಿ ಮಾತ್ರ, ಬೇರೆ ಸ್ಟೇಟ್ ಗಳಲ್ಲಿ ಈ ಟ್ಯಾಕ್ಸ್ ಫ್ರೀ ಎಲ್ಲ ಇರಲ್ಲ. ಈ ತರ ಸುಮಾರು ವಿಷಯಗಳನ್ನ ಚಿತ್ರರಂಗಕ್ಕೋಸ್ಕರ, ಕನ್ನಡ ಚಿತ್ರ ಉಳಿಯೋಕ್ಕೋಸ್ಕರ ಈ ಇಬ್ರು ಮಹಾನ್ ವ್ಯಕ್ತಿಗಳು ಮುಂದೆ ನಿಂತು ಕನ್ನಡ ಫಿಲಂ ಇಂಡಸ್ಟ್ರಿನ ನಡೆಸಿದ್ದಾರೆ. ಈ ತರ ಸ್ಟ್ರಾಂಗ್ ವ್ಯಕ್ತಿಗಳು ಈಗ ಚಿತ್ರರಂಗದಲ್ಲಿ ಇರ್ತಾರ, ಮುಂದೆ ಬರ್ತಾರ ಅನ್ನೋ ಒಂದು ಪ್ರಶ್ನೆ ಚಿತ್ರರಂಗದಲ್ಲಿ ಇರೋರ್ನ ಕಾಡ್ತಾನೆ ಇದೆ.